ಜೈ ಮಕ್ಕಳಮ್ಮ. ಸ್ವಾತಂತ್ರ್ಯ ಎಲ್ಲಿ? ಸ್ವಾತಂತ್ರ್ಯ ಎಲ್ಲಿ ಅಂದ್ರೆ ಸ್ವಾತಂತ್ರ್ಯ ನಿಮ್ಮಲ್ಲೇ ಇದೆ. ಎಲ್ಲಿ ಹುಡುಕ್ತಿದ್ದೀರಾ? ತಗೋಬೇಕು. ಅದನ್ನ ಕೊಡಕ್ಕಾಗಲ್ಲ. ಸ್ವಾತಂತ್ರ್ಯ ನೀವು ತಗೋಬೇಕು. ಇವ್ರ ಬಾಯ್ಸ್ಗೆ ನಿಜವಾದ ಫ್ರೀಡಮ್ ಸಿಕ್ಕಿರೋದು. ಹೆಂಗಂದ್ರೆ ಮುಗಿಸ್ಕೊಂಡು ಹೋಗ್ತಾರೆ. ಅವ್ನ ಹಿಂದೆ ಅವನಂತೂ ಕಾಲೆಲ್ಲ ಇದು ಮಾಡ್ಕೊಂಡು ಸ್ಟ್ರೆಚಿಂಗ್ ಮಾಡಿ ಯಕ್ಷಗಾನ. ಫ್ರೀಡಮ್ ಆಫ್ ಲೈಫ್, ಫ್ರೀಡಮ್ ಆಫ್ ಡೆತ್ ಎರಡೂ ಇದೆ ಅವ್ರಿಗೆ. ಬಂತ ನಮಗೆ ಫ್ರೀಡಮ್ ಆಫ್ ಓವರ್ಟೇಕಿಂಗ್ ಇಲ್ಲ ಇಲ್ಲಿ. ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡಿರ್ಬೇಕು. ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀವಿ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲಕ್ಕೆ ಏರಿಸಿ ಕಷ್ಟಪಟ್ಟು ಮೇಲ್ ಬರೋರ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳೆಲ್ಲ 106 ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋಲ್ಲ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೇಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರನ್ನ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲು. ಬಟ್ ಐ ಡೋಂಟ್ ಕೇರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಲ್ಲಿ ನಾವು F1 ಟ್ರ್ಯಾಕ್ ನೋಡ್ತೀವಿ. ತಮಿಳ್ನಾಡು ಅವರು F1 ನಡ್ಸೋಣ ಅಂತ ಸ್ಕೆಚ್ ಹಾಕ್ಬಿಟ್ಟು ನಾವು ಟೆಸ್ಟ್ ಡ್ರೈವ್ ಬಂದಿವಿ ಇನೋವಲ್ಲಿ. ಲಾರಿಗಳೆಲ್ಲ ಚೇಸಿಂಗ್ ಅಲ್ಲಿ ಬರ್ತವೆ. ಮಿಸ್ ಆಗಿ ಬ್ಯಾರಿಕೇಡಿಗೆ ಹೊಡೆದ್ರೆ ಅಥವಾ ಅಲ್ಲಿ ಹೊಡೆದ್ರೆ ಔಟ್ ಅಲ್ಲ. ಸ್ಪೀಡ್ ಲಿಮಿಟ್ ಬರೀ 30 ಇಟ್ಟಿದ್ದಾರೆ. 30 ಹೋಗ್ಬೇಕು. ಫಾಸ್ಟೆಸ್ಟ್ ಚೇಸ್ ಮಾಡು. ಓವರ್ಟೇಕ್ ಮಾಡಂಗಿಲ್ಲ. 30 ಅಷ್ಟೇ ಚೇಸ್ ಮಾಡಬೇಕು. 30 ಅಷ್ಟೇ. ಗೆರೆ ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತಾಗಿರ್ಬೇಕು. ಸರಿ, ಏನ್ ವಿಷಯ? ಪೊಲೀಸ್ ನಿಂತಿದ್ದಾರೆ. ಪೊಲೀಸ್ ಲೈನ್ ಕ್ರಾಸ್ ಮಾಡ್ತಿದ್ರು. ಕಾಬ್ರಿ. நாங்கள் ஆறு அறியாம். அல்லேலூயா. அல்லாஹு அக்பர். ಜೈ ಶ್ರೀರಾಮ್. കുരങ്ങ് കരങ്ങളിലോ പൂന്തോട്ടം, വയറ് നിറയ്ക്കാനല്ലേ നെട്ടോട്ടം, വലയിലൊതുങ്ങാത്ത പരലിൻ കൂട്ടം, കുരുവി കൂട്ടും പോലെ കൂട്ടിയല്ലോ മുക്കത്തുട്ട്, കുതിര പോലെ പാഞ്ഞു വേണ്ടതെല്ലാം പുല്ലിക്കെട്ട്, കയറ് വിട്ട കാള ജീവിതമോ ജല്ലിക്കെട്ട്, കണ്ണു മൂടിക്കെട്ടി ഉണ്ടാക്കുന്ന ഇരുട്ട് ഏതും മഞ്ഞുമല്ല ടീംസാ. Nature photography. Thank you. Add on to your bio, bro. Happy Independence Day. ದೇಶಭಕ್ತಾದಿಗಳು ಒಂದೊಂದೇ ಇಸ್ಕೊಬೇಕು. ಥ್ಯಾಂಕ್ ಯು ಚಚಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೊಡಿ. ಕ್ರಿಶೋ ನೀವಿವಾಗ ನೋಡಿದ್ದು ಹತ್ತಿರಪಲ್ಲಿ ಮೇಲ್ಗಡೆಯಿಂದ ವ್ಯೂ. ಈಗ ಫುಲ್ಲು ವಾಟರ್ಫಾಲ್ ಮೇಲಿಂದ ಹೇಗೆ ಬೀಳುತ್ತೆ ನೋಡೋಕ್ಕೆ ಹಿಂಗಾಸೆ ನೋಡ್ಕೊಂಡು ಹೋಗ್ಬೇಕು. ಕಿಲೋಮೀಟ್ರು ಜಿಗ್ಜ್ಯಾಗ್ ಶೇಪಲ್ಲಿ ಮಾಡಿದ್ದಾರೆ, ನೋಡ್ಬೋದು. ಹಂಗೋದ್ರೆ ಕೆಳಗಡೆ ಫುಲ್ಲು ವ್ಯೂ ಕಾಣುತ್ತೆ.
ಬನ್ನಿ ಮಾಡಿ. ನಮಸ್ಕಾರ. ಮಸ್ತ್ ವಾಚ್. ನಮಸ್ಕಾರ. ಲೆಗ್ ಡೇ, ಹಾರ್ಟ್ ಡೇ, ಎಲ್ಲ ಡೇನೂ ಆಗಿದೆ. ಹೋಗ್ರಲೇ ಜಿಮ್ಗೆ ಹೋಗ್ರಲೇ. ಮನೆ ಬೇಕು. ಮನೆನಾ ಅದು ಮ್ಯಾನ್ಷನ್ ಹಿಂಗಿದೆ. ಏನಿದೆಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಇವ್ರಿಗೆ ಈ ತರ ಮನೆಗಳು ಕಟ್ಸ್ಕೊಳಕ್ಕೆ? ದುಬೈ ದುಬೈ ದುಬೈ. ಜೋನಿ ಮರ್ಚರಿ, ವಿಧಾನಸೌಧ, ವಿಕಾಸ್ ಸೌಧ ಎಲ್ಲ ಇದೆ. ಇದು ಮೇ ಬಿ ಸದಾಶಿವ ನಗರ ಅನ್ಸತ್ತೆ, ಇದು ಕೇರಳದು. ಕೇರಳಲು ನಂದಿನಿ. ನಾನು ನಂದಿನಿ, ಪಾಕೆಟ್ ಬಂದಿನಿ, ಡೈರಿಲಿ ಇಡ್ತೀನಿ, ಬೆಳಗ್ಗೆ ಕಾಫಿ ಹಾಕ್ತೀನಿ. ಯಾವ ಕಾರ್ ಬ್ರೋ ಅದು? ಅಯೋನಿಕ್ 5. ಇದರಲ್ಲಿ ಲೈಕ್ ಒಂದು 2 ವೇರಿಯಂಟ್ ಇದೆ ಬ್ರೋ. ಒಂದು 3 ಇದೆ, ಒಂದು 5 ಇದೆ. ಸೊ ಹೋಂಡೈ ಇದರಲ್ಲಿ ಫಸ್ಟ್ ಬಿಟ್ಟಿದ್ದು EV, ಇದರಲ್ಲಿ ಕೋನಾ ಅಂತ ಒಂದು ಬಿಟ್ಟಿದ್ದು. ತಪ್ಪು ತಿಳ್ಕೊಬೇಡಿ. ಬರೀ ಕಾರ್ ರಿವ್ಯೂ ಮಾಡ್ತಾ ಇದೀವಿ ಅಷ್ಟೇ. ಆಯ್ತು ಹೋಗಪ್ಪ, ನಾವೇನು ಮಾಡಿಲ್ಲ, ಜಸ್ಟ್ ವಿಡಿಯೋ ಮಾಡ್ಕೋತಾ ಇದ್ವಿ. ಸೊ ಇಂಡಿಯಾದಲ್ಲಿ ಟೊಯೋಟಾ ಉಳ್ಕೊಳಕ್ ಕಾರಣ ಇವೆರಡೇ ಕಾರು. ಎಲ್ಲ ಏನಂದ್ರೆ ಸನ್ರೂಫ್ ಅಂತ ಏನ್ ಇಂಡಿಯಾದಲ್ಲಿ ಸನ್ರೂಫ್ ಆಗ್ಬೇಕು. ಸೊ ಆಕ್ಚುಲಿ ಸನ್ರೂಫ್ ಬೇರೆ ಕಂಟ್ರೀಸ್ ಅಲ್ಲಿ US ಏನಕ್ಕಿದೆ ಅಂದ್ರೆ ನಮಗೆ ಬರೋ ಸೂರ್ಯಂದು ಅದರಿಂದ ನಮಗೆ ಏನ್ ವಿಟಮಿನ್ ಬರುತ್ತೆ ನಾರ್ಮಲ್ ಆಗಿ ಸಿಗುತ್ತೆ. ಅಲ್ಲಿ ಅವ್ರಗಳಿಗೆ ಇರಲ್ಲ ಅದು. ಅದಕ್ಕೆ ಹೋಗಿ ಬೀಚ್ ಅಲ್ಲಿ ಬಿಟ್ಕೊಳ್ಳೋದು ಅವರು. ಸೊ ಅಟ್ಲೀಸ್ಟ್ ಬಂದಿದ್ದ ಜಾಗದಲ್ಲಿ ಬರ್ಲಿ ಅನ್ಬಿಟ್ಟು ಬಿಸಿಲಿಗೆ ಅನ್ಬಿಟ್ಟು ಅವ್ರು ಕೊಟ್ಟಿರ್ತಾರೆ. ನಮ್ದು ಶೋಕಿ ಆಗಿದೆ. ಮತ್ತೆ ಬ್ರ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಸುಜುಕಿ, ಟಾಟಾ, ಮಹೇಂದ್ರದವ್ರು ಏನಾದ್ರು 30 ಲಕ್ಷ 35 ಲಕ್ಷಕ್ಕೆ ಒಳ್ಳೆ ಕಾರ್ ಬಿಟ್ಬಿಟ್ರೆ ಜನ ತಗೊಳ್ಳಲ್ಲ. ಯಾಕೆಂದ್ರೆ ಸುಜುಕಿ, ಟಾಟಾ ಅಥವಾ ಮಹೇಂದ್ರ ಆಗ್ಲಿ ಅದೇನಂದ್ರೆ ಅವ್ರಿಗೆ ಬಡ್ಜೆಟೆಡ್ ಸೆಗ್ಮೆಂಟ್, ಒಳ್ಳೆ ಗಾಡಿ ಬಡ್ಜೆಟ್ ಅಲ್ಲಿ ಸಿಗುತ್ತೆ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಕಾರ್ ಯಾವಾಗ ತಗೊಬೇಕು? ಪೆಟ್ರೋಲ್ ಹಾಕ್ಸಕ್ ದುಡ್ಡಿದ್ರೆ ಕಾರ್ ತಗೊಳ್ಳಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಆರಾಮಾಗಿ ಮೆಟ್ರೋಲ್ ಓಡಾಡಿ. ಈಗ ಮಿಡ್ ರೇಂಜಲ್ಲಿ ಒಂದು 10 to 15 ಲ್ಯಾಕ್ಸ್ ಆ ಬಜೆಟಲ್ಲಿ ಹೋಗ್ತೀನಿ ಅಂತಂದರೆ ಯಾವ ಕಾರ್ ಬೆಸ್ಟ್ ಇರುತ್ತೆ ಈಗಿನ ಮಾರ್ಕೆಟಲ್ಲಿ? ನನ್ನ ಬಡ್ಜೆಟ್ ಅಲ್ಲಿ ಇರಬೇಕು, ಸರ್ವಿಸ್ ಇರಬೇಕು ಅಂದ್ರೆ ಮಾರುತಿ ಸುಜುಕಿನಾ? ನಾವು ಬ್ರ್ಯಾಂಡ್ ಹೆಸರು ಹೇಳಲ್ಲ, ವಿಶ್ವದ ಸಿಂಬಲ್ ಟಿನ್ ಕ್ಯಾನ್ ಅಂತ ನಾವು ಕರಿತಿದ್ವಿ. ಇಲ್ಲ ನನಗೆ ಒಳ್ಳೆ ಜರ್ಮನ್ ಟೆಕ್ ಬೇಕು ಅಂದ್ರೆ ಸ್ಕೋಡಾ ಇದೆ, ವೋಕ್ಸ್ ವ್ಯಾಗನ್ ಇದೆ, ಅದರಲ್ಲಿ ಪೋಲೋಗೆ ಹೋಗ್ಬೋದು. ಈಗಿಲ್ಲ ಅದು, ಹಳೇದು ಯಾವ್ದಾದ್ರು ಚೆನ್ನಾಗಿ ಡಾಕ್ಟರ್ ಓಡಿಸಿರೋ ಇದ್ರೆ ತಗೊಂಬಿಡಿ, ಕಣ್ಣು ಮುಚ್ಕೊಂಡು ತಗೊಂಬಿಡಿ. ಅಲ್ಲ ಅದೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಕೂರ್ಗಲ್ಲಿರೋ ಗಾಡಿಗಳು ತಗೊಳಕ್ ಹೋಗ್ಬಿಡಿ, ಫುಲ್ ಸೇಫ್ಟಿ ಇರೋಂಥದ್ದು ಬೇಕು ಅಂದ್ರೆ ಟಾಟಾಗೆ ಹೋಗಿ, ಮಹೇಂದ್ರಾಗ ಹೋಗಿ, ಅಂದ್ರೆ ನೆಕ್ಸಾನ್ಗೆ ಹೋಗಿ, ಆಲ್ಟ್ರಾಸ್ಗೆ ಹೋಗಿ. ಅವರು ರೇಸ್ ಅಡಿಷನ್ ಬಿಟ್ಟಿದ್ದಾರೆ. ಯಾವ ಕಡೆ? ಪಶ್ಚಿಮ ದಿಕ್ಕಲ್ಲಿ ಚೆನ್ನಾಗಿರುತ್ತೆ. ನೀನು ಯಾವ ಕಡೆ ಹೋಗ್ತಿದ್ಯಾ? ನಾನು ಆ ಕಡೆ. ಏನಕ್ಕೆ? ಇಲ್ಲ, ಸುಮ್ಮನೆ ಸೆಕ್ಸಿ. ಹಾಂ, ಓಕೆ ಎಕ್ಸ್ಪರ್ಟ್ ಇದೆನೋ? ಓಡಿಸ್ಬೋದು ಬಾ, ಮತ್ತೆ ಮುಂದೆ ಹೋಗೋಣ. ಡ್ರೈವರ್ ಸೀಟ್ ಖಾಲಿ ಇದೆ. ಓಕೆ ಇದ್ರ ಅದೇ ಪ್ಲೇಸ್ ಇದು, ರೇಸ್ ನಡೆಯೋ ಜಾಗ. ಓಕೆ ಮಿಸ್ಇನ್ಫಾರ್ಮೇಶನ್, ನಮಗೂ ಮಲಯಾಳಂ ಅರ್ಥ ಆಗಿಲ್ಲ. ಅವರು ಏನೋ ಹೌದು. ಹೌದು ನಂತರ ಇದ್ರೆ ಕುಂಬಳಂಗಿ ನೈಟ್ಸ್
ಅದು ಇದೇ ತರ ಲೊಕೇಶನ್ ಅಲ್ಲಿ ಬಿದ್ಮೇಲೆ ಎದ್ ಬರೋ ಗೊತ್ತಾಗಲ್ವಾ? ಒಳ್ಳೆ ಮೂವಿ ಲೊಕೇಶನ್ ನೋಡ್ದಂಗಿದೆ. ಅಷ್ಟು ಹುಡುಗಿರ ಮಧ್ಯದಲ್ಲಿ ಇವಳೊಬ್ಳೆ ನನಗೆ ಇಂಪ್ರೆಸ್ ಮಾಡಿದ್ದು. ಯಾವಯ್ಯ ಹೇಳ್ತಾ ಇದ್ದ